ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ವಿನಾಯಕ್ ನಾಯ್ಕ್. ಈ ಒಂದು ವಿಡಿಯೋದಲ್ಲಿ ಲೈಸೆನ್ಸ್ಗೆ ಎಷ್ಟು ದುಡ್ಡು ಖರ್ಚಾಗುತ್ತೆ ಅದ್ರ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡುವಂಥದ್ದು. ಇನ್ನು ಯಾರು ಕೂಡ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೆಲ್ ಐಕನ್ ಅನ್ನು ಒತ್ತಿಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ಯಾರಿಗಾದರೂ ಡಿಜಿಟಲ್ ಸಿಗ್ನೇಚರ್ಸ್ ವಿತ್ KPP ಪೋರ್ಟಲ್ ರಿಜಿಸ್ಟ್ರೇಷನ್ಸ್ ಆ್ಯಂಡ್ IREPS ಪೋರ್ಟಲ್ ರಿಜಿಸ್ಟ್ರೇಷನ್ಸ್ ಬೇಕಾದಲ್ಲಿ ಇಲ್ಲಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಪಡ್ಕೊಳ್ಳುವಂಥದ್ದು. ಅದೇ ರೀತಿ ಯಾರಿಗಾದರೂ ಟೆಂಡರ್ ರಿಲೇಟೆಡ್ ಇನ್ನೂ ಎಕ್ಸ್ಟ್ರಾ ವಿಡಿಯೋಸ್ಗಳು ಬೇಕು ಅಂತ ಹೇಳಿದ್ರೆ ಈ ವಿಡಿಯೋ ಕೆಳಗಡೆ ಇರುವಂಥ ಜಾಯಿನ್ ಕ್ಲಿಕ್ ಮಾಡಿಕೊಂಡು ಗೋಲ್ಡ್ ಮೆಂಬರ್ಶಿಪ್ ಅನ್ನು ಪಡೆದುಕೊಂಡು ಎಕ್ಸ್ಟ್ರಾ ವಿಡಿಯೋಸ್ ಅನ್ನು ನೀವು ನೋಡುವಂಥದ್ದು. ಇವತ್ತಿನ ಮಾಹಿತಿಯನ್ನು ಸ್ಟಾರ್ಟ್ ಮಾಡೋಣ. PWD ಲೈಸೆನ್ಸ್ ಮಾಡ್ಕೊಳ್ಳೋಕೆ ನಾನು ನಿಮಗೆ ಏನೇನು ಡಾಕ್ಯುಮೆಂಟ್ಸ್ ಬೇಕು ಅಂತ ಆಲ್ಮೋಸ್ಟ್ ಎಲ್ಲ ತಿಳಿಸ್ಕೊಟ್ಟಿದ್ದೀನಿ. ತುಂಬಾ ಜನ ನಂಗೆ ಕಾಲ್ ಮಾಡಿ ಕೇಳೋದು ಏನಂತ ಹೇಳಿದ್ರೆ, ಸರ್ ಎಷ್ಟು ಅಮೌಂಟ್ ಖರ್ಚಾಗುತ್ತೆ? ಇವಾಗ ನೋಡಿ, ಕ್ಲಾಸ್ 4 ಲೈಸೆನ್ಸ್ ನೀವು ಮಾಡ್ಕೊಳ್ಬೇಕಂದ್ರೆ ಗೌರ್ಮೆಂಟ್ ಚಲನೆ ಇರುವಂತದ್ದು 6,000 ರೂಪಾಯಿ. ಅದ್ರ ಜೊತೆಗೆ GST ಮಾಡ್ಕೊಳ್ಬೇಕು. GST ಗೆ ಚಾರ್ಟೆಡ್ ಅಕೌಂಟೆಂಟ್ಗೆ ಹೇಳ್ಬಿಟ್ಟು ನೀವು ಮಾಡ್ಕೊಳ್ಬಹುದು. ಅವ್ರದ್ದು ಏನ್ ಫೀಸ್ ಇರುತ್ತೆ ಅಂತ ಕೊಡ್ಬೋದು. ಅದೇ ರೀತಿ ಕ್ಲಾಸ್ 3, ಕ್ಲಾಸ್ 2, ಕ್ಲಾಸ್ 1 ಕೂಡ ಗೌರ್ಮೆಂಟ್ ಚಲನ್ ಅಂತ ಇರುತ್ತೆ, ಅದನ್ನ ನೀವು ಪೇ ಮಾಡಬೇಕಾಗ್ತದೆ. ಒಬ್ರು ಕಾಲ್ ಮಾಡಿದ್ದು ನನಗೆ ಬೆಂಗಳೂರು ಕಡೆಯಿಂದ. ಅಲ್ಲಿ ಕ್ಲಾಸ್ 4 ಲೈಸೆನ್ಸ್ಗೆ 50,000 ಕೇಳ್ತಾರಂತೆ, 75,000 ಅಂತಾರಂತೆ, 1 ಲಕ್ಷ ಅಂತಾರಂತೆ. ನಾನು ಹೇಳೋದು ಏನಂತ ಹೇಳಿದ್ರೆ, ಕ್ಲಾಸ್ 4 ಲೈಸೆನ್ಸ್ಗೆ ಇರುವಂತ ಚಲನೆ ಈಗ 6,000 ರೂಪಾಯಿ ಇದೆ ಗೌರ್ಮೆಂಟ್ ತುಂಬುವಂಥದ್ದು. ಆಮೇಲೆ ನಿಮ್ಮ ಸಾಲ್ವೆನ್ಸಿ ಸರ್ಟಿಫಿಕೇಟ್ಗೆ ಚಾರ್ಜಸ್ ಇರುತ್ತೆ, ಕಟ್ ಮಾಡ್ಕೋತಾರೆ. GST ರಿಜಿಸ್ಟ್ರೇಷನ್ ನಿಮ್ಗೆ ಚಾರ್ಟೆಡ್ ಅಕೌಂಟೆಂಟ್ ಕೊಡ್ತಾರೆ. ಫೀಸ್ 1,000 to 2,000 3,000 ಒಳಗಡೆ ನೀವು ಕೊಟ್ಕೊಂಡು GST ತಗೊಳ್ಳುವಂಥದ್ದು. ಇದು ಬಿಟ್ಟು 50,000, 1 ಲಕ್ಷ ಈ ತರ ಎಲ್ಲ ತುಂಬಾ ಜಾಸ್ತಿ. ಇಷ್ಟೆಲ್ಲ ಕೊಟ್ಟು ನೀವು ಲೈಸೆನ್ಸ್ ಮಾಡ್ಕೊಳಕ್ ಹೋಗಬೇಡಿ. ಯಾಕೆಂದ್ರೆ ಗೌರ್ಮೆಂಟ್ ಚಲನ್ ಇರುವಂತದ್ದು 6,000 ಇದೆ. ಅದು ಬಿಟ್ಟು ನೀವು ಎಕ್ಸ್ಟ್ರಾ ಯಾಕೆ ಕೊಟ್ಟು ಮಾಡಿಸ್ಕೋತೀರ ಅಂತ ನನ್ನ ಕ್ವಶನ್. ತುಂಬಾ ಜನ ಕಾಲ್ ಮಾಡೋದು ಒಂದೇ, ಸರ್ ಅಷ್ಟು ಹೇಳಿದ್ದಾರೆ, ಇಷ್ಟು ನೀವೇ ಮಾಡ್ಕೊಡಿ ಅಂತಾರೆ. ನಾವು ಲೈಸೆನ್ಸ್ ಮಾಡೋಕೆ ಬರೋದಿಲ್ಲ, ನಾನು ಮಾಡ್ಕೊಡೋದು ಇಲ್ಲ ಯಾರಿಗೂ ಕೂಡ. ನೀವು ಲೈಸೆನ್ಸ್ ತಗೊಂಡ್ಮೇಲೆ ಆನ್ಲೈನ್ ಟೆಂಡರ್ ಹಾಕ್ತಿರಲ್ಲ, ಅದು ರಿಜಿಸ್ಟ್ರೇಷನ್ ನಮ್ಮ ಕಡೆಯಿಂದ ಮಾಡ್ಕೊಡ್ತೀವಿ. ಡಿಜಿಟಲ್ ಸಿಗ್ನೇಚರ್ಸ್ KPP ಪೋರ್ಟಲ್ ರಿಜಿಸ್ಟ್ರೇಷನ್ ಮಾಡ್ಕೊಡ್ತೀವಿ. ಲೈಸೆನ್ಸ್ ವಿಚಾರಕ್ಕೆ ಬಂದ್ರೆ ಡೈರೆಕ್ಟ್ ಆಗಿ ಡಾಕ್ಯುಮೆಂಟ್ಸ್ ನಾನು ಆಲ್ಮೋಸ್ಟ್ ಎಲ್ಲ ವಿಡಿಯೋದಲ್ಲಿ ಹೇಳಿದ್ದೀನಿ. ಡಾಕ್ಯುಮೆಂಟ್ಸ್ ನ ರೆಡಿ ಮಾಡ್ಕೊಂಡು ಆಫೀಸ್ ಭೇಟಿ ಆಗಿ, ಅದು ಡೌಟ್ ಬಂತು ಅಂದ್ರೆ ಆಫೀಸಿಗೆ ಹೋಗಿ ಕೇಳಿ ಏನೇನು ಡಾಕ್ಯುಮೆಂಟ್ಸ್ ಬೇಕು, ಎಷ್ಟು ಚಲನ್ ತುಂಬಬೇಕು ಅಂತ ಕೇಳಿ. ನಾನು ಹೇಳಿದ್ದು ಇನ್ನೊಂದ್ಸಲ ಕನ್ಫರ್ಮ್ ಮಾಡ್ಕೊಳ್ಳಿ. ಸೊ ನಾ ಹೇಳಿರೋ ಡಾಕ್ಯುಮೆಂಟ್ಸ್ ಅನ್ನ ರೆಡಿ ಮಾಡ್ಕೊಂಡು ಹೋದ್ಮೇಲೆ ನಿಮ್ಗೆ ಮತ್ತೆ ಎಕ್ಸ್ಟ್ರಾ ಡಾಕ್ಯುಮೆಂಟ್ಸ್ ಬೇಕಾದ್ರೆ ಇನ್ನೊಂದ್ಸಲ ಡಾಕ್ಯುಮೆಂಟ್ಸ್ ತಗೊಂಡು ಕೊಡಿ. ಅದನ್ನ ಬಿಟ್ಟು ನೀವು ಏಜೆಂಟ್ ಅವ್ರ ಹತ್ರ ಹೋದ್ರೆ 25, 50, 75,000 ಹೀಗೆ ಕೊಡೋದೇ ಆಗ್ತದೆ. ಅದೇ ಕಾರಣಕ್ಕೆ ಯಾರು ಕೂಡ ನೀವು ಲೈಸೆನ್ಸ್ ಅನ್ನ ಬೇರೆ ಥ್ರೂ ಮಾಡಿಸ್ಕೊಳ್ಳೋಕೆ ಹೋಗಬೇಡಿ. ನೀವೇ ಖುದ್ದಾಗಿ ಆಫೀಸಿಗೆ ಹೋಗಿ ಮಾಡ್ಕೊಂಡ್ರೆ ನನ್ನ ಪ್ರಕಾರ ತುಂಬಾನೇ ಒಳ್ಳೇದು. ಯಾಕಂದ್ರೆ ನಿಮಗೂ ಕೂಡ ಆಫೀಸ್ ಪರಿಚಯ ಆಗುತ್ತೆ, ಯಾವ ರೀತಿಯಲ್ಲಿ ಡಾಕ್ಯುಮೆಂಟ್ಸ್ ಹೆಂಗ್ ಸಬ್ಮಿಟ್ ಮಾಡೋದೆಲ್ಲ ಗೊತ್ತಾಗುತ್ತೆ. ಒನ್ಸ್ ನೀವು ಕ್ಲಾಸ್ 4 ನೀವೇ ಕಷ್ಟಪಟ್ಟು ಮಾಡ್ಕೊಂಡ್ರಿ ಅಂದ್ರೆ, ನೀವು ಓಡಾಟ ಮಾಡ್ಕೊಂಡ್ರೆ 2-3 ದಿನ ಎಕ್ಸ್ಟ್ರಾ ಟೈಮ್ ಜಾಸ್ತಿ ಆಗ್ಬಹುದು ಓಡಾಟ. ಅದ್ ಬಿಟ್ರೆ ಮತ್ತೇನು ಆಗೋದಿಲ್ಲ. ಕ್ಲಾಸ್ 4 ಒಂದ್ಸಲ ಬಂದ್ಮೇಲೆ ಆಮೇಲೆ ಕ್ಲಾಸ್ 3, ಕ್ಲಾಸ್ 2, ಕ್ಲಾಸ್ 1 ಗೆ ನಿಮ್ಗೆ ಈಸಿ ಆಗತ್ತೆ ರಿನ್ಯೂ ಮಾಡ್ಕೊಳ್ಳೋವಾಗ. ಯಾವ ರೀತಿ ಅಪ್ಗ್ರೇಡ್ ಆಗೋವಾಗೆಲ್ಲ ತುಂಬಾ ಈಸಿ ಆಗುತ್ತೆ. ಹೆಂಗ್ ಮಾಡ್ಕೊಳ್ಳೋದೆಲ್ಲ ನಿಮ್ಗೆ ಗೊತ್ತಾಗುತ್ತೆ. ನೀವೀಗ ಒಬ್ಬರ ಹತ್ರ ಕೊಟ್ರೆ ಅವ್ರು ಮಾಡ್ಕೊಡ್ತಾರೆ, ನಿಮ್ಗೆ ಏನು ಪ್ರೊಸೀಜರ್ ಅಂತಾನೆ ಗೊತ್ತಾಗೋದಿಲ್ಲ. ನಾನು ಆಲ್ಮೋಸ್ಟ್ ಡಾಕ್ಯುಮೆಂಟ್ ಲಿಸ್ಟ್ ಎಲ್ಲದೂ ಹೇಳಿದ್ದೀನಿ. ನೀವು ಅದನ್ನ ರೆಡಿ ಮಾಡ್ಕೊಂಡು ತಗೊಂಡು ಕೊಟ್ರೆ ನಿಮ್ಗೆ ವಿತಿನ್ 1 ವೀಕ್ ಆರ್ 15 ಡೇಸ್ ಅಲ್ಲಿ ನಿಮ್ಗೆ ಸಿಗುತ್ತೆ ಲೈಸೆನ್ಸ್ಗಳು. ಇವಾಗ ನೀವು ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದ್ದೀರಾ, ನೀವು ಲೈಸೆನ್ಸಿಗೆ ಯಾವ ಕ್ಲಾಸ್ ಲೈಸೆನ್ಸಿಗೆ ಎಷ್ಟು ಅಮೌಂಟ್ ಕೊಟ್ಟು ಮಾಡಿಸ್ಕೊಂಡಿದ್ದೀರಾ ಅಂತ ಕಮೆಂಟ್ ಮಾಡಿ. ಎಲ್ರಿಗೂ ಗೊತ್ತಾಗ್ಲಿ ಎಷ್ಟು ಅಮೌಂಟ್ ಆಗತ್ತೆ ಏನು ಅಂತ. ಇದಿಷ್ಟು ಇವತ್ತಿನ ಮಾಹಿತಿ. ಇನ್ನೂ ಹೆಚ್ಚಿನ ಮಾಹಿತಿಗೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.